ಹುಬ್ಬಳ್ಳಿಯಲ್ಲಿ ಬಿಜೆಪಿ ವಿಧಾನ ಪರಿಷತ್ನ ಸದಸ್ಯ ಹಾಗೂ ಪಶ್ಚಿಮ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಎಸ್ವಿ ಸಂಕನೂರು ಅವರು ಮುಂಬರುವ ವಿಧಾನ ಪರಿಷತ್ ಚುನಾವಣೆಗೆ ಭರ್ಜರಿ ಸಿದ್ಧತೆ ನಡೆಸಿದ್ದಾರೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಹಾಗೂ ರಾಜ್ಯದ ನಾಯಕರು ಕಾರ್ಯಕರ್ತರಿಗೆ ಧನ್ಯವಾದ ಅರ್ಪಿಸಿದ ಅವರು ಚುನಾವಣೆಯಲ್ಲಿ ಗೆಲುವು ಸಾಧಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚುನಾವಣೆಗೆ ಸ್ಪರ್ಧಿಸುವ ಮುನ್ನ ಕ್ಷೇತ್ರದ ಜನರ ಸೇವೆ ಸಲ್ಲಿಸಿದ್ದೇನೆ ಮತ್ತು ಉತ್ತಮ ಕೆಲಸಗಳನ್ನ ಮಾಡಿದ್ದೇನೆ ಎಂದು ಅವರು ಹೇಳಿದ್ದಾರೆ. ಧಾರವಾಡ, ಉತ್ತರ ಕನ್ನಡ, ಗದಗ ಹಾಗೂ ಬೆಳಗಾವಿ ಜಿಲ್ಲೆಗಳನ್ನ ಒಳಗೊಂಡಿರುವ ಈ ಕ್ಷೇತ್ರದ ಮತದಾರರನ್ನ ತಲುಪಲು ಈಗಾಗಲೇ ಪೂರ್ವ ತಯಾರಿ ನಡೆಸಲಾಗಿದೆ. ಕ್ಷೇತ್ರದ ನಾಯಕರು ಹಾಗೂ ಕಾರ್ಯಕರ್ತರ ಸಹಕಾರದಿಂದ ನನಗೆ ಟಿಕೆಟ್ ದೊರಕಿದೆ. ಅಲ್ಲದೆ ನಾನು ಸಾಕಷ್ಟು ಸಂಪರ್ಕಗಳನ್ನ ಹೊಂದಿದ್ದೇನೆ ಎಂದು ಸಂಕನೂರು ತಿಳಿಸಿದ್ದಾರೆ. ಈಗಾಗಲೇ 88,000 ಮತದಾರರ ನೋಂದಣಿ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಪಕ್ಷದ ಹಿರಿಯರ ನೆರವಿನಿಂದ ಈ ಕಾರ್ಯ ಸುಗಮವಾಗಿ ನೆರವೇರಿದೆ. ಪದವೀಧರರು ಹಾಗೂ ಶಿಕ್ಷಕರ ಸಮಸ್ಯೆಗಳನ್ನ ಸದನದ ಒಳಗೆ ಹಾಗೂ ಹೊರಗೆ 2 ಬಾರಿ ಪ್ರಸ್ತಾಪಿಸಿದ್ದೇನೆ ಎಂದು ಸಂಕನೂರು ಹೇಳಿದ್ದಾರೆ. ನಿನ್ನೆ ಸದನದಲ್ಲಿ ಮಾತನಾಡಿದ ಅವರು ಸರ್ಕಾರಿ ನೌಕರರಿಗೆ ಎನ್ಪಿಎಸ್ ಬದಲಾಗಿ ಓಪಿಎಸ್ ಜಾರಿಗೊಳಿಸುವಂತೆ ಒತ್ತಾಯಿಸಿದರು. ಮುಖ್ಯಮಂತ್ರಿಗಳ ಜೊತೆ ಈ ಬಗ್ಗೆ ಚರ್ಚೆ ನಡೆಸಿದ್ದೇನೆ ಮತ್ತು 2006ರ ನಂತರ ನೇಮಕಗೊಂಡ ನೌಕರರಿಗೆ ಪೆನ್ಷನ್ ಸೌಲಭ್ಯ ಒದಗಿಸುವಂತೆ ಮನವಿ ಮಾಡಿದ್ದೇನೆ ಎಂದು ತಿಳಿಸಿದ್ದಾರೆ. ಅನುದಾನಿತ ಶಾಲಾ ನೌಕರರಿಗೆ ಮೆಡಿಕಲ್ ಸೌಲಭ್ಯ ಒದಗಿಸುವಂತೆ ಅವರು ಆಗ್ರಹಿಸಿದ್ದಾರೆ. ಚುನಾವಣೆಗೆ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಈ ಬಾರಿಯೂ ಗೆಲುವು ನನ್ನದಾಗಲಿದೆ, ಯಾವುದೇ ಅನುಮಾನ ಬೇಡ ಎಂದು ಸಂಕನೂರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಿರುದ್ಯೋಗಿ ಅಭ್ಯರ್ಥಿಗಳ ಹೋರಾಟ, ಖಾಲಿ ಹುದ್ದೆಗಳ ನೇಮಕಾತಿ ವಿಚಾರವಾಗಿಯೂ ನಾನು ಹೋರಾಟ ನಡೆಸಿದ್ದೇನೆ. ಸರ್ಕಾರವು 4 ಲಕ್ಷ ಹುದ್ದೆಗಳನ್ನ ಭರ್ತಿ ಮಾಡಬೇಕಿದೆ ಎಂದು ಹೇಳಿದ್ದಾರೆ. ಈಗಾಗಲೇ ಉದ್ಯೋಗ ಮೇಳಗಳನ್ನ ಆಯೋಜಿಸಿದ್ದೇನೆ. ನಾಳೆ ಕಾರವಾರದಲ್ಲಿ ಉದ್ಯೋಗ ಮೇಳ ನಡೆಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಬಂಡವಾಳ ಹೂಡಿಕೆ ಕೇವಲ ಬೆಂಗಳೂರು, ಮೈಸೂರು, ವಿಜಯಪುರದಲ್ಲಿ ಕೇಂದ್ರೀಕೃತವಾಗಿದ್ದು ಹುಬ್ಬಳ್ಳಿ, ಧಾರವಾಡದಂತಹ ನಗರಗಳಿಗೆ ಕಂಪನಿಗಳು ಬರಬೇಕಿದೆ. ಆಗ ಮಾತ್ರ ಉದ್ಯೋಗ ಸೃಷ್ಟಿಸಲು ಸಾಧ್ಯ ಎಂದು ಸಂಕನೂರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಾರಂಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ, ರಾಜ್ಯದ ಮತ್ತು ನನಗೆ ಸಂಬಂಧಿಸಿದ 4 ಜಿಲ್ಲೆಯ ಪಕ್ಷದ ವರಿಷ್ಠರಿಗೆ ಮತ್ತು ನಮ್ಮೆಲ್ಲರ ನಾಯಕರಿಗೆ 3ನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೆ ನಾನು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಪಶ್ಚಿಮ ಪದವೀಧರ ಮತಕ್ಷೇತ್ರ ನನಗೆ ಹೊಸದಲ್ಲ. ನಾನು ವಿಧಾನ ಪರಿಷತ್ ಸದಸ್ಯರಾಗಿನ ಪೂರ್ವದೊಳಗೆ ಈ 4 ಕ್ಷೇತ್ರದೊಳಗೆ ಇಲ್ಲಿರ್ತಕ್ಕಂಥ ಎಲ್ಲ ಪದವೀಧರರು ಇರ್ಬೋದು, ಶಿಕ್ಷಕರಿರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ವಕೀಲರಿರ್ಬೋದು, ನಿವೃತ್ತ ನೌಕರರಿರ್ಬೋದು, ಎಲ್ಲರ ಜೊತೆ ಕೂಡ ಕಳೆದ 30 ವರ್ಷಗಳಿಂದ ಸಂಪರ್ಕವಾಗಿದ್ದಾರೆ. ಹೀಗಾಗಿ ಈ 3-4 ಚುನಾವಣೆ ಒಳಗೆ ಪೂರ್ವ ಸಿದ್ಧತೆ ಸಾಕಷ್ಟು ಮಾಡಿಕೊಂಡಿದ್ದೇನೆ. ಒಟ್ಟು 4 ಜಿಲ್ಲೆಯೊಳಗೆ ಸುಮಾರು 88,000 ಈಗಾಗಲೇ ಎನ್ರೋಲ್ಮೆಂಟ್ ಆಗಿದೆ, ಪದವೀಧರ ಎನ್ರೋಲ್ಮೆಂಟ್ ಆಗಿದೆ. ಅದರೊಳಗೆ ಬಹುಪಾಲು 4 ಜಿಲ್ಲೆಯೊಳಗೆ ನಾವು ಪ್ರವಾಸ ಮಾಡಿ ಪಕ್ಷದ ಹಿರಿಯರ, ಪಕ್ಷದ ಕಾರ್ಯಕರ್ತರ ಸಹಾಯ ಪಡ್ಕೊಂಡು ಮತ್ತು ವಿವಿಧ ನೌಕರ ಸಂಘಟನೆಗಳ ಪದಾಧಿಕಾರಿಗಳ ಸಹಾಯ ಪಡ್ಕೊಂಡು ಹೆಚ್ಚು ಎನ್ರೋಲ್ಮೆಂಟ್, ಪದವೀಧರರ ಎನ್ರೋಲ್ಮೆಂಟ್, ನೋಂದಣಿ ಆಗುವ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಭಾಳ ಮುಖ್ಯವಾಗಿ ಪದವೀಧರರು ನನಗೆ 2 ಬಾರಿ ಈ ಮತಕ್ಷೇತ್ರವನ್ನು ಪ್ರತಿನಿಧಿಸಲಿಕ್ಕೆ ಅವಕಾಶ ಕಲ್ಪಿಸಬೇಕಾಗ ಹೀಗಾಗಿ ಕಳೆದ 2 ಅವಧಿಯೊಳಗೆ ಇವತ್ತು ನಿರುದ್ಯೋಗಿ ಪದವೀಧರರ ಮತ್ತು ಕಾರ್ಯನಿರತ ಎಲ್ಲ ಹಂತದ ಶಿಕ್ಷಕರ ನಾನು ಸಮಸ್ಯೆಗಳನ್ನು ಸದನದ ಒಳಗೆ ಮತ್ತು ಹೊರಗಡೆ ಒಂದು ಪ್ರಸ್ತಾಪ ಮಾಡಿ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಯಶಸ್ವಿ ಆಗಿದ್ದೇನೆ. ಇನ್ನೂ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಪ್ರಮುಖವಾಗಿ ಹೇಳಬೇಕಪ್ಪ ಅಂತಂದ್ರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಅವ್ರು NPS ಕೊಟ್ಟಿದ್ದಾರೆ, ಭಾಳ ಅನ್ಯಾಯ ಆಗಿದೆ, OPS ಮಾಡಬೇಕಾಗಿದೆ. ನಿನ್ನೆ ಕೂಡ ಸದನದೊಳಗೆ ಮುಖ್ಯಮಂತ್ರಿಗಳು ಬಂದಿದ್ದರು, ನಾವು ಒತ್ತಾಯ ಮಾಡಿದ್ದೀವಿ ಆದಷ್ಟು ಬೇಗನೆ, ಯಾಕಂದ್ರೆ ಅವ್ರು ಚುನಾವಣೆ ಪ್ರಣಾಳಿಕೆ ಒಳಗೆ ಹೇಳಿದ್ರು NPS ನಾನು OPS ಮಾಡಿಕೊಡ್ತೀನಿ ಅಂತ. ಹೀಗಾಗಿ ನೀನು ಒತ್ತಾಯ ಮಾಡಿದ್ದೀನಿ. ಇದ್ರ ಜೊತೆಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನೌಕರಿ ಮಾಡ್ತಾ ಇರೋ ಸಿಬ್ಬಂದಿಗಳದ ಅವರು 2006 ನಂತರ ಪೆನ್ಷನ್ನೇ ಇಲ್ಲ, ಯಾರು ನೇಮಕ ಆಗ್ಯಾರ 2006 ನಂತರ ನೇಮಕ. ಹೀಗಾಗಿ
ಅವ್ರಿಗೂ ಕೂಡ ಪೆನ್ಷನ್ ಕೊಡ್ತಕ್ಕಂಥ ಹೀಗೆ ಇನ್ನೂ ಹಲವಾರು ಸಮಸ್ಯೆಗಳು ಇವತ್ತು ನಮಗದ. ಏಡೆಡ್ ಇನ್ಸ್ಟಿಟ್ಯೂಟ್ ಒಳಗೆ ಮೆಡಿಕಲ್ ಅಲೌನ್ಸ್ ಇಲ್ಲ. ಅವ್ರು ಏನಾದರೂ ಕ್ಯಾನ್ಸರ್ ಇರ್ಬೋದು, ಬೇರೆ ಬೇರೆ ಭಯಾನಕ ರೋಗಗಳಾತಪ್ಪ ಅಂತಂದ್ರೆ ಅವರು ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ ಗೌರ್ಮೆಂಟ್ ಎಂಪ್ಲಾಯೀಸ್ ಸೌಲಭ್ಯ ಕೊಡ್ತಾ ಇದ್ದಾರೆ, ನಮ್ಮ ಸೌಲಭ್ಯ. ಹೀಗೆ ಹಲವಾರು ಬೇಡಿಕೆಗಳಿದೆ. ನಾನು ಪೂರ್ವ ಸಿದ್ಧತೆ ಸಾಕಷ್ಟು ಮಾಡಿಕೊಂಡಿದ್ದೀನಿ. ನನಗೆ ಮತದಾರರಲ್ಲಿ ಬಹಳ ವಿಶ್ವಾಸ ಅದ. ಯಾಕಂದರೆ ಅವರೆಲ್ಲ ಸಮಸ್ಯೆಗಳ ಜೊತೆಗಿದ್ದೀನಿ. ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೀನಿ. ಹೀಗಾಗಿ ಬರ್ತಕ್ಕಂಥ ಚುನಾವಣೆ ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ. ಪ್ರಾರಂಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ, ರಾಜ್ಯದ ಮತ್ತು ನನಗೆ ಸಂಬಂಧಿಸಿದ 4 ಜಿಲ್ಲೆಯ ಪಕ್ಷದ ವರಿಷ್ಠರಿಗೆ